ಆ ಊರಿನ ಗ್ರಾಮ ಪಂಚಾಯತಿ ಸದಸ್ಯ ಹುಚ್ಚಪ್ಪ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನಿಮ್ಮ ಊರಲ್ಲಿ ಏನೇನು ಸಮಸ್ಯೆ ಇದೆ ಸರ್? ಊರಲ್ಲಿ ಸರ್ ನಮ್ದು ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಮತ್ತೆ ಯುಟಿಲಿಟಿ ಸಮಸ್ಯೆ ಇದೆಲ್ಲ ಇದೆ ಸರ್. ಸಮಸ್ಯೆ ಇದೆ ಸರ್. ಮತ್ತೆ ಏನು ಸರ್, ಯಾರಿಗೂ ಗಮನಕ್ಕೆ ತಂದಿಲ್ವಾ ನೀವು ಗ್ರಾಮ ಪಂಚಾಯತಿ ಸದಸ್ಯರಿದ್ದೀರಿ? ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನೀವು? ನಾವು ಸರ್ ಈಗ ಹಿಂದೆ ನಮ್ಮ ಊರ್ಲಿ ಒಂದು ಘಟನೆ ಆಗಿದೆ ಸರ್. ಒಂದು ಹುಡುಗ ಕಲುಷಿತ ನೀರು ಕುಡಿದ್ಬಿಟ್ಟು ತೀರೋಗಿದ್ರು ಸರ್. ಸೊ ಶುದ್ಧ ನೀರಿಲ್ಲ, ಸರಿಯಾದಂತ ರಸ್ತೆ ಇಲ್ಲ ಅಲ್ವಾ? ಇದನ್ನ ಯಾರ ಗಮನಕ್ಕೆ ತಂದಿದ್ದೀರಿ ನೀವು? ಸರ್ ನಾವು ಅಲ್ಲಿ ಪಟ್ಟಣ ಪಂಚಾಯತಿಗೂ ತಂದಿದ್ದೀವಿ ಸರ್. ಈಗ ಆಮೇಲೆ ನಮ್ದು ಮೂಡ ಇದಕ್ಕೂ ವ್ಯಾಪ್ತಿ ಬರ್ತಾ ಮೂಡಗೂ ಮನವಿ ಮಾಡಿದೀವಿ. ನಾವು ಎಲ್ಲಕ್ಕೂ ಮನವಿ ಮಾಡಿದೀವಿ ಸರ್. ಮನವಿ ಮಾಡಿ ಸರ್ ಅರ್ಜಿ ಎಲ್ಲ ಏನೇನು ಅರ್ಜಿ ಹಾಕಿದ್ವಿ ಎಲ್ಲಾನು ನಮ್ತ ಒಂದು ಡ್ರಾಫ್ಟ್ ಇದೆ ಸರ್. ನಮ್ದು ಅಲ್ಲ ರೀ, ನೀವು ಯಾರ ಕ್ಷೇತ್ರದಲ್ಲಿದ್ದೀರಿ ಗೊತ್ತಾ? GT ದೇವೇಗೌಡರು ಅಂತ ಹಿರಿಯ ನಾಯಕರ ಕ್ಷೇತ್ರದಲ್ಲಿರಿ, CM ಸಿದ್ದರಾಮಯ್ಯನವ್ರ ಕ್ಷೇತ್ರದಲ್ಲಿದ್ದೀರಿ ನೀವು. ಹೌದು ಸರ್, ಖಂಡಿತ. CM ಸಿದ್ದರಾಮಯ್ಯನವ್ರು ಯಾವಾಗ್ಲೂ ಅಲ್ಲೇ ಇರ್ತಾರೆ. ಒಂದ್ಸರಿ ಹೋಗಿ ಭೇಟಿ ಮಾಡಿ ಸರ್, ಹಿಂಗಿದೆ ಪರಿಸ್ಥಿತಿ ಅಂತ ಹೇಳ್ಬೇಕಲ್ವಾ? ಸರ್ ಮಾಡಿದೀವಿ ಅಂತ ಅಂದ್ರೆ ಸರ್, ಇದು ಚಾಮುಂಡೇಶ್ವರಿ ಕ್ಷೇತ್ರ ಸಂಬಂಧಪಟ್ಟದ್ದು. ಇದು MLA ಅಲ್ಲಿಗೆ ಬರ್ತಾರ ಅಂತ ಅಂತಾರೆ. ಯಾರಂದ್ರೆ ಅಲ್ಲ CM ಕ್ಷೇತ್ರಕ್ಕೆ ನೀವು ಚಾಮುಂಡೇಶ್ವರ ನಿಮಗೆ ಇಲ್ಲಿ ಬರಲ್ಲ ನಾವು ಅಂದ್ಬಿಟ್ಟು ಹೇಳ್ತಾರೆ. ನಾವ್ ಯಾರು ಸರ್ ಹೇಳವ ಸರ್, ಗಮನಕ್ಕೆ ಮಾಡತ್ತಾರವ ಸರ್? ಅಲ್ಲ, GT ದೇವೇಗೌಡರು ನಿಮ್ ಶಾಸಕರಲ್ವಾ ಈಗ? ಸರ್ ಅವ್ರಿಗೂ ಮನವಿ ಮಾಡಿದ್ವಿ ಸರ್. GT ದೇವೇಗೌಡರಿಗೂ ಮನವಿ ಮಾಡಿ ಹೇಳಿದೀವಿ. ಅವ್ರಿಗೂ ಗೊತ್ತು, ಈ ಪರಿಸ್ಥಿತಿ ಗೊತ್ತು ಸರ್. ಅವ್ರಿಗೂ ಗ್ರಾಮದ ಪರಿಸ್ಥಿತಿ ಎಲ್ಲ ಗೊತ್ತು. ಸುಮ್ಮನೆ ಇದಾರೆ ಹಾಗಾದ್ರೆ? ಏನಂತಾರೆ ಹಾಗಾದ್ರೆ ಗೌಡ್ರು? ಸರ್ ಬಂದಿಲ್ಲ, ಎಲೆಕ್ಷನ್ ಆದ 2 ವರ್ಷ ಆದ್ರೂ ಒಂದು ಮೈ ಬಂದಿಲ್ಲ ಸರ್ ಈ ಕಡೆಗೆ ಎಲ್ಲಿಗೂ. ಅದೇ ಓಟ್ ಕೇಳಕ್ ಬಂದಿದ್ರು, ಆಮೇಲೆ ಬಂದೇ ಇಲ್ಲ ಸರ್. ಸೊ ನೀವು ಹೋಗಿ ಯಾವಾಗ ಹೇಳಿದ್ರಿ ಅವ್ರಿಗೆ ಇದ್ರ ಬಗ್ಗೆ ಹಿಂಗಿದೆ ಸರ್, ರಸ್ತೆ ಸರಿ ಇಲ್ಲ, ಸರಿ ಮಾಡ್ಕೊಡಿ ಅಂತ? ಸರ್ ಅಂದ್ರೆ ಇಲ್ಲಿ ನಾವು ಸಿದ್ದರಾಮಯ್ಯನ ಕಡೆಯವರು ಅಂದ್ಬಿಟ್ಟು ನಾವು ಏನ್ ಮಾಡಿ ನಾವು ಆ ಕಡೆ ಹೋಗಿಲ್ಲ ಸರ್. ನಾವು ಕಾಂಗ್ರೆಸ್ ಪಾರ್ಟಿ ಅಂದ್ಬಿಟ್ಟು ನಾವು ಗುರುತಿಸ್ಕೊಂಡಿದೀವಿ. ಹಂಗ ಉದ್ದೇಶದಿಂದ ನಾವು ಹೋಗಿಲ್ಲ ಸರ್ ಅಲ್ಲಿಗೆ. ಈಗ ಒಂದು ಊರು ಅಂತ ಅಂದ್ರೆ ಒಂದ್ ಅರ್ಧ ಊರು ಬಿಜೆಪಿ ಪರ ಇರುತ್ತೆ, ಇನ್ನೊಬ್ರು ಕಾಂಗ್ರೆಸ್ ಪರ ಇರುತ್ತೆ. ಹಂಗೆಲ್ಲ ಮಾಡಕ್ ಆಗಲ್ವಲ್ಲ. ಈಗ ಕ್ಷೇತ್ರದ ಶಾಸಕರು ಯಾರಿದ್ದಾರೆ ಅವ್ರ ಜವಾಬ್ದಾರಿ ಇರುತ್ತೆ ಆ ಊರು. ಸೊ ಈಗ GT ದೇವೇಗೌಡರು ಶಾಸಕರು ಅಂತ ಅಂದ್ರೆ ಅಭಿವೃದ್ಧಿ ಮಾಡ್ಬೇಕಪ್ಪ. ಖಂಡಿತ ಹೌದು ಸರ್. ಅದು ಇದು ಅವ್ರ ಪಕ್ಷ ಇವ್ರ ಪಕ್ಷ ಅಂತ ಏನು ಪರಬಾತ ಏನಿಲ್ಲ ಸರ್. ಊರು ಅಂದ್ಮೇಲೆ ಎಲ್ಲ ಗ್ರಾಮ ಅಂದ್ಮೇಲೆ ಕ್ಷೇತ್ರ ಅಂದ್ಮೇಲೆ ಒಂದೇ ಅಲ್ವಾ ಸರ್ ಅದು? ಹೌದು. ಸರ್ ಈಗ ಏನ್ ಮಾಡ್ಬೇಕು ಅನ್ಕೊಂಡಿದಿರಿ ಮತ್ತೆ ಮುಂದೆ? ಹಿಂಗೇನಾ? ಅಲ್ಲಿ ಮಕ್ಕಳು ಮರಿ ಎಲ್ಲ ಪಾಪ ಶಾಲೆಗಳಿಗೆ ಹೋಗ್ತಾ ಇರ್ತಾರೆ, ಅದೇ ಕೆಸರುಗದ್ದೆ. ಮಳೆ ಬೇರೆ ಸರ್, ಮಳೆ ಬೇರೆ ಸರ್. ಈಗ ಮಕ್ಕಳು ಸ್ಕೂಲ್ ಹೋಗಕ್ಕೂ ಆಗಲ್ಲ, ಮತ್ತೆ ಏಜ್ ಆದ ಪರ್ಸನ್ಗಳು ಓಡಕ್ಕೆ ಆಗಲ್ಲ ಸರ್. ಆತರ ಪರಿಸ್ಥಿತಿ ಆಗಿದೆ. ಹೌದೌದು. ಈಗ ನೀವು ಡೈರೆಕ್ಟ್ ಆಗಿ CM ಸಿದ್ದರಾಮಯ್ಯನವ್ರ ಹತ್ರ ಹೋಗಕ್ಕಾಗಲ್ಲ, GT ದೇವೇಗೌಡರ ಹತ್ರ ಹೋಗಕ್ಕಾಗಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳಂತ ಇರ್ತಾರಲ್ಲ ಸರ್, ಸಂಬಂಧಪಟ್ಟ ಅದಕ್ಕೆ ನಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿ ಬರ್ತದೆ. ಅಲ್ಲೂ ಕಳೆದ ಬಾರಿ ಒಂದು 20 ಲಕ್ಷ ದುಡ್ಡು ಹಾಕ್ಸಿದೆ ಸರ್. ಆ ದುಡ್ಡು ಅಮೌಂಟ್ ವಾಪಸ್ ತಗೊಂಡವ್ರ ಸರ್ ಅದನ್ನ. ದುಡ್ಡನ್ನ ವಾಪಸ್ ತಗೊಂಡಾರ. ಹೌದು ಖಂಡಿತ ಸರ್. ಯಾಕೆ ಸರ್? ಕಾರಣ ಇಲ್ಲ, ಅದೇನೋ ಸರ್ಕಾರನ ತಗದ ಅಂತ ಹೇಳ್ತಾವ್ರ ಸರ್. ಸರ್ಕಾರನ ವಾಪಸ್ ತಗೊಂಡಾರ ಅಂತಾರೆ. ಸೊ ಈಗ ನೆಕ್ಸ್ಟ್ ಏನು, ನೀವೆಲ್ಲ ಗ್ರಾಮಸ್ಥರು ಸೇರ್ಕೊಂಡು ಅಂದ್ರೆ ನಿಮ್ಗೆಲ್ಲರಿಗೂ ಒಂದು ಆಕ್ರೋಶ ಇದೆ. ಈಗ ನಮ್ಮ ಊರಿಗೆ ಒಂದು ಸರಿಯಾದಂತ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನೀವೆಲ್ಲರೂ ಸೇರಿ ಹೋಗಿ ಒಗ್ಗಟ್ಟಾಗಿ ನೀವು ಆ ಪಕ್ಷ ಈ ಪಕ್ಷ ಅನ್ನೋದನ್ನ ಬಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲಿ ಸರ್ ನಮ್ಮ ಊರು ಒಂದೇ ಸಮಸ್ಯೆ ಅಲ್ಲ, ನಮ್ಮ 4-5 ಊರುಗಳವ ಸರ್. ನಮ್ಮ ಕೇಗಳ್ಳಿ ಇರ್ಬೋದು, ರಾಮನುಂಡಿ, ಬಡಗಲುಂಡಿ, ಎಲ್ಲ ಊರ್ ಸಮಸ್ಯೆ ಇದೇ ಸಮಸ್ಯೆಗಳು ಸರ್. ಇದು ಎಲ್ಲಾ ಊರ್ಲು ಒಂದು ಬಂದು ನೀವು ನಮ್ಮೂರ್ ಸದ್ಯಕ್ಕೆ ಮಾಡಿ ನೀವು ನಿಮ್ಮ ಧನ್ಯವಾದಗಳು ಬೇಕು ಸರ್. ನಿಮ್ಗೆ ಒಂದು TV ಪ್ರಸಾರ ಮಾಡಿ ಒಂದು ಪ್ರಚಾರ ಮಾಡಿದಿರಿ. ಅಲ್ಲ, ಇದು ನಮ್ಮ ಕೆಲಸ, ನಮ್ಮ ಕರ್ತವ್ಯ ಬಿಡಿ, ನಾವು ಮಾಡ್ತೀವಿ. ಆದ್ರೆ ನೀವು CM ಸಿದ್ದರಾಮಯ್ಯನವ್ರು ಬೆಂಬಲಿಗರಲ್ವಾ? ಈಗ ಅವ್ರ ಮಗ ಬರ್ತಾ ಇರ್ತಾರೆ, CM ಸಿದ್ದರಾಮಯ್ಯನವ್ರು ಬರ್ತಾ ಇರ್ತಾರೆ, ಹೋಗಿ ಹೇಳ್ಬೇಕು ಸರ್, ನಾವು ನಿಮ್ ಬೆಂಬಲಿಗರು, ನಮ್ಮ ಊರಲ್ಲಿ ನೀರೇ ಇಲ್ಲ ಸರ್ ಕುಡಿಯೋದಕ್ಕೆ, ರಸ್ತೆ ಹೇಳ್ಬೇಕಲ್ವಾ ನೀವು? ಸರ್ ಹೇಳಿದೀವಿ ಏನ್ ಮಾಡಿ ಸರ್, ಮೂಡೋದವ್ರು ಬಂದು ಈ ವರ್ಷದಲ್ಲಿ ಬಂದು ಸರ್ ಎಲ್ಲಾನು ಈ ಊರೆಲ್ಲ ಸರ್ವೆ ಮಾಡ್ಕೊಂಡು ಒಂದು ಪ್ಲಾನ್ ಅಪ್ರೂವಲ್ ಮಾಡ್ಕೊಂಡು ಎಲ್ಲ ಮನವಿ ಮಾಡ್ಕೊಂಡಾರ ಸರ್. ಮೂಡೋದವ್ರು ಏನ್ ಮಾಡೋರು, ಈಗ ಮೂಡೋದ್ರು ನೀವು ಮಾಡಕ್ ಬರ್ಲ ಮತ್ತೆ ಹಂಗೆ ಇದ್ ಮಾಡ್ಕೊಂಡು ರಿಜೆಕ್ಟ್ ಮಾಡ್ಕೊಂಡು ಮಾಡ್ತಾವ್ರ ಸರ್. ಇದೆಲ್ಲ ಮೂಡೋದವ್ರ ಮೇನ್ ಕಾರಣ ಸರ್. ಮೂಡೋದ್ರು ಏನ್ ಹೇಳ್ತಾರ, ಅವರು ಏನ್ ಮಾಡಕ್ ಹೇಳ್ತಾರ? ಹೌದು ಸರ್, ಇದು ನಮ್ಮ ವ್ಯಾಪ್ತಿ ಬರೋದು ಮೂಡ ವ್ಯಾಪ್ತಿ ಬರ್ತದೆ ಸರ್. ಹಿಂದೆ CM ಅವ್ರು ಬಂದಾಗ್ಲೂ ಹೇಳವ್ರೆ, ಮೂಡ ಅಧಿಕಾರಿಗಳಲ್ಲೂ ಹೇಳವ್ರೆ, ಊರೆಲ್ಲ ಸರ್ವೆ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಎಲ್ಲಾನು ಮಾಡಿ ಅಂತ ಹೇಳವ್ರೆ.
ಎಲ್ಲಾನು ಪ್ಲಾನ್ ಮಾಡಿ ಎಲ್ಲ ಮಾಡವ್ರ ಸರ್ ದುಡ್ಡು ಅಮೌಂಟ್ಗೂ ಕಳ್ಸವ್ರ ಸರ್ಕಾರ ಕಳ್ಸವ್ರೆ. ಈಗ ಕೇಳಕ್ ಹೋದ್ರೆ ನಾವ್ ಮಾಡಕ್ ನಮಗ್ ಬರಲ್ಲ ಅಂತ ಇದು ಮಾಡಿ ರಿಜೆಕ್ಟ್ ಮಾಡ್ಕೊಂಡು ಮಾತಾಡ್ತಾರೆ ಸರ್. ಬೇಜವಾಬ್ದಾರಿ ಮಾತಾಡ್ತಾರೆ. ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ ಮೂಡೋದವರು ಸರ್. ಈಗ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ ನೆಕ್ಸ್ಟು? ಸರ್ ಏನಿಲ್ಲ, ನಿಮ್ಮ ಮುಖಾಂತರ ನಾನು ಈಗ ಪಟ್ಟಣ ಪಂಚಾಯತಿ ಅಧಿಕಾರಿಗಳಿಗೆಲ್ಲ ಗಮನ ತಂದಿದ್ದೀನಿ ಸರ್, ಹಿಂಗೆಲ್ಲ ಬಂದೈತೆ ಅಂತ. ಅವರು ಏನು ನೋಡ್ತೀವಿ ಮಾತಾಡ್ತೀವಿ ಅಂದ್ಬಿಟ್ಟು ಹೇಳವ್ರ ಸರ್. ಅವ್ರುವೆ ಈಗ ಏನು ಅಪ್ರೂವಲ್ ಪಟ್ಟಿ ಎಲ್ಲ ಸೇರ್ಸಿ ಕೊಟ್ಟಿದ್ದೀನಿ ಸರ್, ಪಟ್ಟಿಗಳನ್ನೂ ಆಯ್ತು ಖಂಡಿತ ಸೇರ್ಸ್ಕೊತೀವಿ ಅಂತ ಹೇಳವ್ರ ಸರ್. ಇವಾಗ ಈಗ ಅವರು ಗಮನ ತಕೊಂಡು ಮಾಡ್ಕೊಟ್ರೆ ನಮ್ಗೆ ಒಂದು ಅನುಕೂಲ ಆಯ್ತದ ಸರ್. ಓಕೆ, ಈಗ ನೋಡಿ ನಾವು ಕೂಡ ಜಿ ಟಿ ದೇವೇಗೌಡರಿಗೆ ಕರೆ ಮಾಡ್ತಾನೆ ಇದ್ದೀವಿ. ಅವ್ರ PA ಕಾಲ್ ರಿಸೀವ್ ಮಾಡಿದ್ರಂತೆ, ಆಮೇಲೆ ಮಾತಾಡ್ತೀವಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ದಾರೆ. ಅಂದರೆ ಅವ್ರ ಕ್ಷೇತ್ರದ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಅವ್ರ ಕ್ಷೇತ್ರದ ಸಮಸ್ಯೆಗಳು ನೋಡಿ, ಒಬ್ಬ ನಾವು ಸದಸ್ಯನಾಗಿ ಮಾಜಿ ನಾವು ಇಷ್ಟೊಂದು ಪ್ರಯತ್ನ ಮಾಡಿ ನಮಗೂ ಊರುಗಳೆಲ್ಲ ಅಭಿವೃದ್ಧಿ ಆಗ್ಬೇಕು. ಸಿಟಿಯಿಂದ ಬರೀ 2 ಕಿಲೋಮೀಟರ್ ಸರ್ ದೂರ ಇರೋದು ನಮ್ಮ ಊರುಗಳು. ಇಲ್ಲೇ ಈ ತರ ಪರಿಸ್ಥಿತಿ ಮೇಲೆ ಇನ್ನು ಕಾಡಾದ್ಮೇಲೆ ಹೆಂಗಿರುತ್ತದೆ ಹೇಳಿ ಸರ್? ನೋಡಿ, ಸಿಟಿಯಿಂದ ಬರೀ 2 ಕಿಲೋಮೀಟರ್ ದೂರ ಇದ್ದೀರಾ, ನಿಮಗೆ ಇಂಥ ಪರಿಸ್ಥಿತಿ, ಒಂದು ರಸ್ತೆ ಇಲ್ಲ ಅಂದ್ರೆ ನಿಜ ಆಶ್ಚರ್ಯ ಆಗ್ತಾ ಇದೆ. CM ಸಿದ್ದರಾಮಯ್ಯನವರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿರೋ ಮತದಾರರು ನೀವೆಲ್ಲ. ಹೌದು ಸರ್, ಖಂಡಿತ ಸರ್. ಇದ್ರ ಜೊತೆಗೆ ಈಗ ನೀವು ಜಿ ಟಿ ದೇವೇಗೌಡರನ್ನ ಗೆಲ್ಸಿದಿರಿ. ಅವ್ರು ನೋಡಿದ್ರೆ ಟೈಮ್ ಇಲ್ಲ ನಿಮ್ಮ ಸಮಸ್ಯೆ ಕೇಳೋದಕ್ಕೆ, ಓಟ್ ಕೇಳೋದಕ್ಕೆಲ್ಲ ಆರಾಮಾಗಿ ಟೈಮ್ ಮಾಡ್ಕೊಂಡು ಓಡಾಡ್ಕೊಂಡು ಬಂದಿರ್ತಾರೆ. ಈಗ ನೋಡಿದ್ರೆ ಟೈಮ್ ಇಲ್ಲ ಪಾಪ ಅವ್ರಿಗೆ. ಏನ್ ಸಮಸ್ಯೆ ಅಂದ್ರೆ ಇಲ್ಲಿ ಸಿದ್ದರಾಮಯ್ಯವರು 75 ಭಾಗ ಸಿದ್ದರಾಮಯ್ಯ ಅವರು ಹಾಕ್ತಾರ. ಅದರಿಂದ ಉದ್ದೇಶ ಸ್ವಲ್ಪ ನೆಗ್ಲೆಕ್ಟ್ ನಮ್ಮ ಪಾಪ ನಮ್ಗೆ ಎಲ್ಲ ನಾವು ಇದ್ರ ತರ ಸಮಸ್ಯೆ ಬೆಳ್ತಾ ಕುಂತೀವಿ ಸರ್ ಊರುಗಳಲ್ಲಿ. ಅತ್ಲಾಗ ಹೋಗಕ್ಕಾಗಲ್ಲ. ಸಿದ್ದರಾಮಯ್ಯ ಅವ್ರ ತಗೋದ್ರೆ ಚಾಮುಂಡಿ ಕ್ಷೇತ್ರ ಅಂತ ಅವ್ರು ಇದ್ ಮಾಡ್ತಾರೆ. ದೇವೇಗೌಡ ತಗೋದ್ರೆ ಅವ್ರು ಸಿದ್ದರಾಮಯ್ಯ ಇದ್ ಮಾಡ್ತಾರೆ ಅಂತ ಅವ್ರು ಹಿಂಗ್ ಮಾಡ್ತಾರೆ. ನಮ್ಮ ಮಧ್ಯದೆಲ್ಲ ಏನ್ ಮಾಡೋದು ಸರ್? ನಾವು ಮನವಿ ಮಾಡಿ ಸಾಕಾಗದ್ರೆ. ಓಕೆ ಸರಿ, ನಾವು ಕೂಡ ಅವರ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀವಿ ಹುಚ್ಚಪ್ಪ ಅವರೇ. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.